ನಮಸ್ಕಾರ. ಇವತ್ತು ನೋಡಿ ಅಕ್ಟೋಬರ್ 6 ಮಂಡೇ. ನಿನ್ನೆ ಎಲೆಕ್ಷನ್ ರಿಸಲ್ಟ್ಸ್ ಎಲ್ಲ ಬಂತು. ತಕಾಯಿಚಿ ಅಂತ ಅವರು ಈಗ ನೆಕ್ಸ್ಟ್ PM ಕ್ಯಾಂಡಿಡೇಟು. ನೆಕ್ಸ್ಟು ಅವರು ಲೋಕಸಭಾ ಇರುತ್ತಲ್ಲ, ಅವ್ರನ್ನ PM ಆಗಿ ಎಲೆಕ್ಟ್ ಮಾಡಬೇಕು. ಇನ್ನು ಬೇರೆ ಬೇರೆ ಏನು ಸುದ್ದಿ ಅಂತ ಹೇಳಿದ್ರೆ ಗಾಜಾ ಬಗ್ಗೆ ಬರಿತಾ ಇದ್ದಾರೆ. ಆಮೇಲೆ ಎಷ್ಟೋ AI ನ್ಯೂಸು, ಆಮೇಲೆ ಬಹಳ ಇದೆ ಈ ಸಲ. ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ತಕಾಯಿಚಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಇದು ಥರ್ಡ್ ಟೈಮು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಕ್ಕೆ ನೋಡಿದ್ದು. ಸೊ ಈ ಸಲ ಇವರು ತಕಾಯಿಚಿ ಆದರು. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬೇಸಿಕಲಿ ಇಲ್ಲಿ ನೋಡಿ ಅಸೋ ಅಂತ ಇದ್ದಾರಲ್ಲ, ಇವರು ತುಂಬ ಇಂಪಾರ್ಟೆಂಟ್. ಇವರು ಬಣದವರು ತುಂಬ ಸಪೋರ್ಟ್ ಮಾಡಿದ್ರು, ಮೊದಕಿಯವರು ಸಪೋರ್ಟ್ ಮಾಡಿದ್ರು ಅಂತಿದೆ. ಸೊ ಲಾಸ್ಟ್ ಪವರ್ ಯಾರು ಕಳ್ಕೊಂಡ್ರು ಅಂತೇಳಿ ಕಿಶಿದಾ ಅಂತ ಇದ್ದಾರೆ, ಸುಗಾ ಅಂತ ಇದ್ದಾರೆ. ಇವರೆಲ್ಲ ಪಾಪ ಅವ್ರವ್ರ ಪವರ್ ಕಳ್ಕೊಂಡ್ರು. ಇವರು ಕೋಹೆಸಿವ್ ಅಂತ ಪಾಪ ಇವ್ರಿಗಿನ್ನೂ 44 ವರ್ಷ. ಇನ್ಮೇಲಿಂದ ಇವರಿಗೆ ಹೊಸ ಒಳ್ಳೆ ಭವಿಷ್ಯ ಇದೆ ಅಂದ್ಕೊಂಡಿದ್ದೀನಿ. ಈಗ ಹೈಲೈಟ್ ಎಲ್ಲ ಇವ್ರು ತಕಾಯಿಚಿ ಮೇಲೆ. ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಈ ಸಲ ಲಾಸ್ಟ್ ಟೈಮು ಕಿಶಿದಾ ಅವರು ಇವರಿಂದ ಚೇಂಜ್ ಆದಾಗ ಒಂದೇ ಬಣ ಚೇಂಜ್ ಆಗಿದ್ದರಿಂದ ಜಾಸ್ತಿ ಚೇಂಜಸ್ ಇರಲಿಲ್ಲ ಮಿನಿಸ್ಟ್ರಿ ಒಳಗೆಲ್ಲ. ಬಟ್ ಇವರು ತಕಾಯಿಚಿ ಚೇಂಜ್ ಆಗಿರೋದ್ರಿಂದ ಬಣ ಲೆಕ್ಕ ಹಾಕೊಳ್ಳಿ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವ್ರ ಬಣದಿಂದ DK ಅವ್ರ ಬಣ ಚೇಂಜ್ ಆದರೆ ಮಿನಿಸ್ಟ್ರಿ ಎಲ್ಲ ಚೇಂಜ್ ಆಗ್ತಾರಲ್ಲ, ಹಾಗೆ ಇಲ್ಲೆಲ್ಲ ಚೇಂಜ್ ಆಗೋದು ಬರ್ತಾ ಇದ್ದಾರೆ. ಬಟ್ ಹೈಲೈಟ್ ಏನು ಅಂದರೆ ನೋಡಿ, ಫಸ್ಟು ತಕಾಯಿಚಿ ಅಂತ ಪ್ರೈಮ್ ಮಿನಿಸ್ಟ್ರು ಈ ಸಲ ಲೇಡೀಸ್ ಆಗ್ತಾರೆ. ಇನ್ನೊಂದು ಬಿಗ್ ಪೊಲಿಟಿಕಲ್ ಪೋಸ್ಟು ಅಂದರೆ ಟೋಕಿಯೋ ಗವರ್ನರ್, ಅವರು ಕೊಯ್ಕೆ ಅಂತ ಇದ್ದಾರೆ. ಅವರಿಬ್ಬರು ಈ ಸಲ ಲೇಡೀಸ್ ಆಗಿರೋದ್ರಿಂದ ಜಪಾನ್ನಲ್ಲಿ ಇವರು ಒತಕೋ ಶಕಾಯಿ ಅಂತ ಹೇಳ್ತಾರೆ, ಅಂದರೆ ಎಲ್ಲ ಗಂಡಸರೇ ನಡೆಸೋದು. ಅದರಲ್ಲಿ ಲೇಡೀಸ್ ಇಬ್ಬರು ಜಪಾನ್ನಲ್ಲಿ ಟಾಪ್ 2 ಪೊಲಿಟಿಕಲ್ ಪೋಸ್ಟ್ ತೊಗೊಬೋದು. ಒಂದು ದೊಡ್ಡ ವಂಡರೇ ಅಂತ ಹೇಳಬೇಕು. ಸೊ ಈ ಥರ ಇದೆ. ಅದು ಬಿಟ್ಟರೆ ಸ್ವಲ್ಪ ಹೈಲೈಟ್ ಏನು ಬರೆದಿದ್ರು ಅಂತ ಹೇಳಿದ್ರೆ, ನಿನ್ನೆ ನ್ಯೂಸಲ್ಲಿತ್ತು, AI ಇಂದ ಇಂಡಿಯಾದಲ್ಲಿ ಕೆಲಸಗಳು ಕಳ್ಕೊತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದರಿಂದ ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಮಿಡಲ್ ಕ್ಲಾಸಲ್ಲಿ ಎಫೆಕ್ಟ್ ಆಗತ್ತೆ, ಇನ್ಮೇಲಿಂದ ಇಂಡಿಯನ್ ಎಕಾನಮಿ ಅದರಲ್ಲೂ ಸ್ವಲ್ಪ ಎಫೆಕ್ಟ್ ಆಗತ್ತೆ ಅಂತ ಬರೆದಿದ್ದಾರೆ. AI ಇಂದ ಕೆಲಸ ಹೋಗತ್ತೆ ಏನೋ ಬರೆದಿದ್ದಾರೆ. ಇನ್ನೊಂದು ಲಾಸ್ಟ್ ಏನು ಅಂತಂದು ಹೇಳಿದ್ರೆ ನೋಡಿ, ಆಸಿಯಾನ್ನಲ್ಲಿ ಎಲ್ಲ ದೇಶಗಳು ಪವರ್ ಗ್ರಿಡ್ ಕನೆಕ್ಟ್ ಮಾಡ್ತಾ ಇದೆ, ಅದೊಂದು ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ. ಇನ್ನೊಂದೆರಡು ನ್ಯೂಸ್ ಇದೆ, ಇವತ್ತಿಲ್ಲಿಗೆ ಮುಗಿಸ್ತೀನಿ. ಇನ್ಮೇಲಿಂದ ಈ ವಾರ ಎಲ್ಲ 15ಕ್ಕೆ ಮೋಸ್ಟ್ಲಿ ಹೊಸ PM ಸೆಲೆಕ್ಟ್ ಆಗ್ತಾರೆ. ಯಾಕಪ್ಪ ಅಂದರೆ ಟ್ರಂಪ್ ಬರ್ತಾರೆ, ಆಮೇಲೆ ಆಸಿಯಾನ್ ಮೀಟಿಂಗ್ ಇದೆ, APEC ಮೀಟಿಂಗ್ ಎಲ್ಲ ಇರೋದರಿಂದ ಬೇಗ ಅಂದರೆ 15ನೇ ತಾರೀಕು ಇವರು ತಕಾಯಿಚಿ ಅವರು PM ಆಗೋ ಸಾಧ್ಯತೆ ಜಾಸ್ತಿ ಇದೆ. ಆದರೂ ಇವ್ರಿಗಿನ್ನೂ ನಮ್ಮ ಪ್ರಕಾರ ಲೋಕಸಭೆ ಹೇಳಂಗಿದ್ರೆ ಇವರಲ್ಲಿ ಮೆಜಾರಿಟಿ ಇಲ್ಲ ಈ ಜಿಮಿಂತೋ ಪಾರ್ಟಿಗೆ. ಇವರಿಗೆ ಕೋಮೇತೋ ಅಂತ ಇನ್ನೊಂದು ಪಾರ್ಟಿ ಇದೆ, ಅವ್ರು ಸೇರಿಸಿದ್ರು ಆಗೋದಿಲ್ಲ. ಇನ್ನೊಂದು ಯಾವ್ದಾರ ಪಾರ್ಟಿ ಬೇಕಾಗತ್ತೆ. ಒಂದು ಈಶಿನ್ ಅಂತ ಓಸಾಕಾ ಬೇಸ್ ಪಾರ್ಟಿ, ಇನ್ನೊಂದು ಕೊಕುಮಿಂತೋ ಅಂತ ಇನ್ನೊಂದು ಪಾರ್ಟಿ ಇದೆ. ಸೊ ನೋಡ್ಬೇಕು ಯಾರು ಸಪೋರ್ಟ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು.